ಹಾಯ್, ಇವತ್ತು ಬ್ರೇಕ್ಫಾಸ್ಟಿಗೋಸ್ಕರ ನಾನು ಇಡ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಇಡ್ಲಿ ರೆಡಿ ಆಗಿದೆ. ಈಗ ನಾನು ಸಾಂಬಾರು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬೇಳೆ 1 ಕಪ್ ಬೇಯಿಸ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ, ಕರಿಬೇವು, ಈ ಬೆಳ್ಳುಳ್ಳಿಯನ್ನು ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಣಸೆ ಹಣ್ಣು. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಸಾಂಬಾರು ಪೌಡರು. ಇದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿಕ್ಕೋಸ್ಕರ ಉಪ್ಪನ್ನು ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು. ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವನ್ನು ಹಚ್ಕೋಬೇಕು. ಹಚ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೇನೆ. ಟೊಮೊಟೊ ಸ್ವಲ್ಪ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕದು. ಈಗ ಟೊಮೊಟೊ 1 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಬೇಯಿಸಿಟ್ಟಿರ್ತಕ್ಕಂಥ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ತಕ್ಕಂಥ ಸಾಂಬಾರು ಪೌಡ್ರನ್ನು ನೀರಲ್ಲಿ ಹಾಕಿ ಹೀಗೆ ಕಲಿಸ್ಕೊಂಡಿದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ. ಸೊ ಅದು ಎಣ್ಣೆಯಲ್ಲಿ ಬೆಂದಾಗ ಸಾಂಬಾರು ಟೇಸ್ಟ್ ಬರುತ್ತೆ. ಅದರಿಂದ ಈಗ ನೀರಲ್ಲಿ ಕಲಿಸ್ಕೊಂಡು ನಂತರ ಇದನ್ನು ಈ ಥರ ಎಣ್ಣೆಗೆ ಹಾಕ್ಕೊಂಡು 1-2 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಮಿನಿಟ್ಸು ಫ್ರೈ ಮಾಡಬೇಕು. 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು. ಈಗ ಅದು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ 1 ನಿಮಿಷ. ಸೊ ಫ್ರೈ ಆದಮೇಲೆ ನಾನು ಈಗ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸಿಟ್ಟಿರ್ಕೊಂಡಿರ್ತಕ್ಕಂಥ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಈಗ ತಿಕ್ಕಾಗಿರೋದ್ರಿಂದ ನಮ್ಮ ಯಾವ ಅದಕ್ಕೆ ಬೇಕೋ ಆ ಥರ ಸ್ವಲ್ಪ ಕ್ವಾಂಟಿಟಿ ನಾನು ನೀರನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಸಾಂಬಾರು ಕುದ್ದಿದೆ. ಲಾಸ್ಟಲ್ಲಿ ನಾವು ಸ್ವಲ್ಪ ಹೀಗೆ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಇವತ್ತು ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಬೆಳಗಿನ ಉಪಹಾರ ಇವತ್ತು ಇಡ್ಲಿ ರೆಡಿ ಆಗಿದೆ. ಸೊ ಸಾಂಬಾರನ್ನ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸಾಂಬಾರು, ಇಡ್ಲಿ, ಬೂದುಗುಂಬಳಕಾಯಿ ಜ್ಯೂಸು. ಇದು ಖಾಲಿ ಹೊಟ್ಟೆಗೆ ತೊಗೊಳ್ಬೇಕು. ನಂತರ ಇದು ಸ್ವೀಟ್ ಮಾಡ್ಕೊಂಡಿದ್ದೀವಿ ಇವತ್ತು. ಬೂದುಗುಂಬಳಕಾಯಿಂದ ಮಾಡಿರ್ತಕ್ಕಂಥ ದಮ್ ರೂಟು, ಇಡ್ಲಿ, ಚಟ್ನಿ ಮತ್ತು ಸಾಂಬಾರು ರೆಡಿಯಾಗಿದೆ. ಸೊ ನೀವು ಇದೇ ಥರ ಮಾಡಿ ಮನೆಯಲ್ಲಿ ಟೇಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.